ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಆಂಬ್ಯುಲೆನ್ಸ್ಗೆ ದಾರಿ ಬಿಡದೆ ಪುಂಡಾಟ ಪ್ರಕರಣ. ಬೈಕ್ ಸವಾರ ಮನ್ಸೂರ್ ವಿರುದ್ಧ ದೂರು ದಾಖಲು. ಬೈಕ್ ಸವಾರ ಮತ್ತು ಬೈಕ್ನ ವಶಕ್ಕೆ ಪಡೆದ ಪೊಲೀಸರು ಪುತ್ತೂರಿನ ಬೆಟ್ಟಂಪಾಡಿ ಗ್ರಾಮದಲ್ಲಿ ನಡೆದಂತ ಘಟನೆ. ಬಂಟ್ವಾಳ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಆಂಬ್ಯುಲೆನ್ಸ್ಗೆ ದಾರಿ ಬಿಡದೆ ಕಿರಿಕನ್ನ ಮಾಡಿದ್ದ ಬೈಕ್ ಸವಾರ 3-4 ಕಿಲೋಮೀಟರ್ ಆಂಬ್ಯುಲೆನ್ಸ್ಗೆ ದಾರಿ ಬಿಡದೆ ಪುಂಡಾಟ ಮೆರೆಯಲಾಗಿತ್ತು. ಕೆಲವರಿಗೆ ಒಂದು ಕಾಮನ್ ಸೆನ್ಸ್ ಅನ್ನೋದು, ಸಾಮಾನ್ಯ ಜ್ಞಾನ ಅನ್ನೋದಿರೋದಿಲ್ಲ. ನೀವು ಯಾರ್ಯಾರೋ ಜೊತೆಗೆ ರೇಸಿಗೆ ಬಿದ್ದುಬಿಟ್ಟಿರ್ತೀರಾ, ಅದು ನಿಮ್ಮ ಕರ್ಮ, ಆಕ್ಸಿಡೆಂಟ್ ಆಗಿ ನಿಮ್ಮ ತಲೆ ಹೊಡೆದು ನೀವು ಸತ್ತೋದ್ರೂ ಕೂಡ. ಬಟ್ ರೂಲ್ಸೇ ಇದೆ, ಆಂಬ್ಯುಲೆನ್ಸ್ಗೆ ನಾವು ಜಾಗ ಬಿಟ್ಕೊಡ್ಬೇಕು ಅನ್ನೋದು. ಎಲ್ಲದಕ್ಕಿಂತ ಹೆಚ್ಚಾಗಿ ಅದೊಂದು ಮಾನವೀಯತೆ ಅನ್ನೋ ಗುಣನಾದ್ರೂ ನಮ್ಮಲ್ಲಿ ಇರಬೇಕು. ಅಷ್ಟೂ ಇಲ್ಲ ಅಂತಂದ್ರೆ ಈ ಮನುಷ್ಯ ಜನ್ಮ ಯಾಕೆ ಹೇಳಿ? ಆಂಬ್ಯುಲೆನ್ಸ್ ಬರ್ತಿದೆ ಅಂದ್ರೆ ಎಂಥವ್ರಾದ್ರೂ ಸೈಡಿಗೆ ಹೋಗ್ತಾರೆ. ಯಾರ್ದೋ ಜೀವ ಉಳಿಯುತ್ತೆ, ಯಾರ್ದೋ ಜೀವ ಅದರಲ್ಲಿ ನರಳ್ತಾ ಇರತ್ತೆ, ಅಥವಾ ಇನ್ಯಾರೋ ಜೀವನ ರಕ್ಷಣೆ ಮಾಡಬೇಕು ಅಂತ ಆಂಬ್ಯುಲೆನ್ಸ್ ಹೋಗ್ತಾ ಇರುತ್ತೆ. ಆಂಬ್ಯುಲೆನ್ಸ್ ಡ್ರೈವರ್ಗಳು ಅವ್ರ ಜೀವವನ್ನು ಪಣಕ್ಕಿಟ್ಟು ತುಂಬಾ ಸ್ಪೀಡಲ್ಲಿ ಯಾಕೆ ಹೋಗ್ತಾ ಇರ್ತಾರೆ? ನಿಮ್ಮ ತರ ಶೋಕಿ ಮಾಡೋದಕ್ಕ ಅಥವಾ ನಿಮ್ಮ ತರ ಹುಚ್ಚಿಡ್ದು ಹೋಗ್ತಾ ಇರ್ತಾರೆ? ಹೇಳಿ ನೋಡೋಣ. ಯಾರ್ದು ಜೀವ ಉಳಿಸೋದಕ್ಕೆ ಅಂತಾನೆ ತಾನೆ. ಆ ಆಂಬ್ಯುಲೆನ್ಸಿಗೂ ಚಮಕ್ ಕೊಡುವಂಥದ್ದು ಏನಿತ್ತು? ಸರಿಯಾದ ಕೆಲಸ ಆಗಿದೆ, ಪ್ರಕರಣ ದಾಖಲಾಗಿತ್ತು. ಇದೇ ತರ ಮಾಡ್ಬೇಕು. ಯಾರ್ಯಾರು ಆಂಬ್ಯುಲೆನ್ಸಿಗೆ ದಾರಿ ಬಿಟ್ಕೊಡದೆ ಈ ತರ ಆಡ್ತಾರೋ ಅಂಥವ್ರಿಗೆಲ್ಲ ಒದ್ದು ಒಳಗೆ ಹಾಕ್ಬೇಕು. ಅದೊಂದು ಜ್ಞಾನ ಅಲ್ವಾ? ಅದೊಂದು ವಿಚಾರವೇ ಗೊತ್ತಿಲ್ಲ ಇವ್ರುಗಳಿಗೆ ಅಂತಂದ್ರೆ ಏನಂತ ಹೇಳೋದು? ಏನ್ ಪ್ರಪಂಚದಲ್ಲಿ ಇವ್ರು ಒಬ್ಬರೇ ಬದುಕ್ತಾ ಇದ್ದಾರಾ? ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಏನಿದೆ ಅನ್ನೋದು ಗೊತ್ತಿಲ್ಲ ಅಂತಂದ್ರೆ ಏನಂತ ಹೇಳೋದು? ಹೇಳಿ ನೋಡೋಣ ಇಂಥವ್ರಿಗೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೇಂಟ್ ಕೊಟ್ಟಿದ್ರು. ಬಂಟ್ವಾಳ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಸೊ ಇಲ್ಲಿವರೆಗೆ ಯಾರ್ಯಾರಿಗೆ ಗೊತ್ತಿಲ್ವೋ ಅವರಾದ್ರೂ ತಿಳ್ಕೊಳ್ಳಿ. ಆಂಬ್ಯುಲೆನ್ಸ್ ಹೋಗ್ತಾ ಇದೆ ಅಂತಂದ್ರೆ ಸೌಜನ್ಯ, ಮಾನವೀಯತೆ ಒಂದ್ ಕಡೆ ಆದ್ರೆ ರೂಲ್ಸ್ ಇದೆ, ನಾವು ದಾರಿ ಮಾಡ್ಕೊಡ್ಬೇಕು ಆಂಬ್ಯುಲೆನ್ಸ್ಗೆ ಅಂತ. ನಮ್ಮ ದೇಶದಲ್ಲಿ ಮಾತ್ರ ಹಿಂಗೆ. ನಮ್ಮ ದೇಶದಲ್ಲಿ ಮಾತ್ರ ನಾವು ಆಂಬ್ಯುಲೆನ್ಸ್ ಅವರು ಎಷ್ಟೇ ಹಾರನ್ ಮಾಡಿದ್ರು, ಸೈರನ್ ಹೊಡೆದ್ರು ನಾವು ಫಸ್ಟ್ ಹೋಗ್ಬಿಡ್ಬೇಕು ಅಂತ ಹೋಗೋದು. ಬೇರೆ ದೇಶದಲ್ಲಿ ಎಂತೆಂಥ ರೂಲ್ಸ್ಗಳಿದೆ ಗೊತ್ತಾ ಆಂಬ್ಯುಲೆನ್ಸ್ಗೆ. ಇನ್ನೂ ಇವ್ರುಗಳಿಗೆಲ್ಲ ಜ್ಞಾನ ಇಲ್ಲ ಅಂತಂದ್ರೆ ಯಾರು ಈ ಥರ ಮಾಡಿದ್ರು ಅವ್ರಿಗೆಲ್ರಿಗೂ ಒಳಗೆ ಹಾಕಬೇಕು. ಈ ಕೆಲಸ ಆಗ್ತಾ ಇದೆ.